ಅವ್ರು ಬಂದೇ ಬಿಟ್ರಲ್ಲ ಜೋಶು. ನಾನ್ ಗನ್ ಎಲ್ಲಿಟ್ಟೆ? ಓ, ಇಲ್ಲೇ ಇಟ್ನಲ್ಲ. ಗನ್ನೆಲ್ಲ ಯಾಕೆ? ಹಾಗೆ ಹೋಗಿ ಏನ್ ಮಾಡ್ತಾರೆ ನೋಡೋಣ. ಅವರೇ ಅಣ್ಣ ಪಾರ್ಟಿ. ಅವನೇ ಕಣೋ ಭದ್ರ. ಇದು ಜೋಯ್ ಅವ್ರ ಮನೆ ತಾನೆ? ಹಾ ಹೌದು. ಹೋಗಿ ಹೋಗಿ. ನೀವೇನಾ ಜಾಯ್? ನಾನೇ. ನೀವ್ಯಾರು? ಏನ್ ವಿಷಯ ಇಷ್ಟೊತ್ತಲ್ಲಿ? ಕೇಳಿರ್ತೀಯ, ನಾನು ಕರಿಮಣ್ಣೂರ್ ತಗ್ಗಿನ ಮನೆ ಕಿಯೋಲ್. ಇವನು ನನ್ನ ನೀನು ಖಂಡಿತ ಮರ್ತಿರಲ್ಲ ಬಿಡು. ನನ್ನ ಕೊನೆ ಮಗ ಸ್ಯಾಮ್ಯುಯಲ್ನ ಕರ್ಕೊಂಡು ಬಂದು ಯಾವಳು ತಲೆ ಮಾಸಿರೋಳ ಜೊತೆಗೆ ಇಲ್ಲಿ ಇಟ್ಕೊಂಡಿದ್ಯಾ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಅವನ್ನ ಕರ್ಕೊಂಡೋಗೋದಕ್ಕೆ ನಾವು ಬಂದಿರೋದು. ಸುಮ್ನೆ ಕಿರಿಕ್ ಮಾಡ್ದೆ. ಮರ್ಯಾದೆ ಕರಿ ಅವನ್ನ. ಈ ಭದ್ರನ್ ಜೊತೆ ಆಟ ಆಡ್ಬೇಡ. ಅಣ್ಣ ನೋಡು, ನಿನ್ಗ್ಯಾರೋ ಸುಳ್ಳು ಹೇಳಿ ಕಳ್ಸಿದ್ದಾರೆ. ಏನೇ ಅನ್ನಿ, ನೀವು ಹುಡುಕ್ತಿರೋರು ಇಲ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀವ್ ಯಾರು ಅಂತಲೇ ನನ್ಗೆ ಗೊತ್ತಿಲ್ಲ. ನಿಮ್ ಹುಡುಗನ್ ಕರ್ಕೊಂಡ್ ಬಂದಿಟ್ಕೊಂಡ್ರೆ ನನಗೇನ್ ಸಿಗತ್ತೆ? ಸರಿ, ನೀವು ಹೊರಡಿ. ಸಾರ್, 1 ನಿಮಿಷ ನಿಂತ್ಕೊಳ್ಳಿ. ಸ್ಯಾಮಿಯಲ್ ಇಲ್ಲೇ ಇದ್ದಾನೆ ಅಂತ ನನಗೆ ಗೊತ್ತು. ನಮ್ಮ ಹುಡುಗನ ಮರ್ಯಾದೆಗೆ ನೀನೇ ಕಳ್ಸ್ಕೊಟ್ರೆ ಎಲ್ರಿಗೂ ಒಳ್ಳೇದು. ಏನ್ ಮುಖ ನೋಡ್ತಾ ಇದ್ಯಾ? ಬೇಗ ತೀರ್ಮಾನ ಮಾಡು, ನಮ್ಗಿಲ್ಲಿ ನಿಲ್ಲಕ್ ಟೈಮ್ ಇಲ್ಲ. ಅದೇ ಅರ್ಧ ರಾತ್ರಿಲಿ ಹೆಂಡತಿ ಮಕ್ಳು ಮಲ್ಗಿರೋ ಮನೆಗ್ ಬಂದು ನಿಮ್ ಹುಡುಗನ ನಾವು ಕಿಡ್ನಾಪ್ ಮಾಡ್ಕೊಂಡು ಹೋಗಿದೀವಿ ಅಂತ ಹೇಳಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಇಲ್ಲೂ ಪೊಲೀಸು ಕೋರ್ಟು ಇದೆ ಅನ್ನೋದು ಗೊತ್ತಿದೆ ತಾನೇ? ನಿಮ್ಮೇಲೆ ಬಲಾತ್ಕಾರದ ಕೇಸ್ ಹಾಕ್ಬೋದು. ನಿಮಗ್ ಧೈರ್ಯ ಇದ್ರೆ ಮನೆ ಒಳಗೆಲ್ಲ ಹೋಗಿ ಹುಡುಕಿ. ನಿಮ್ ಮಗ ಇಲ್ಲಿಲ್ಲ ಅಂದ್ರೆ ನೀವೀಗ ಮನೆಗ್ ಬಂದಿರೋದನ್ನ ನಿಮ್ ಲೈಫಲ್ಲಿ ಮರೆಯಕ್ಕಾಗಲ್ಲ. ಇಲ್ಲ ಅಂದ್ರೆ ನಮ್ಮಪ್ಪನ ಹೆಸರು ಪೈ ಜೋಸಫ್ ಅಲ್ಲ, ನೆನ್ಬಿಟ್ಕೊಳ್ಳಿ. ಹಾಗಾದ್ರೆ ಕಲೆಕ್ಟರ್ ಪೈಜಾನ್ ಅವರು ನಮ್ಮಪ್ಪನ್ ತಮ್ಮ. ನನಗೊಂದು ಚಿಕ್ಕ ಅನುಮಾನ ಇದೆ. ನಿಮ್ ಅನುಮಾನನ ಬಗೆಹರಿಸ್ಕೊಳ್ಳಿ. ಮಲಗಿರೋ ಮಕ್ಕಳನ್ನ ಎಳಿಸ್ಬೇಡಿ ಅಷ್ಟೇ. Don't cry, Samuel. It's okay. ಬರೋ. ಬನ್ರಿ ಹೋಗೋಣ. ನಿಮ್ಮ ಡಬ್ಬ ಗನ್ಗಿಂತ ಎಷ್ಟು ಪವರ್ ಇದೆ ನನ್ನ ನಾಲ್ಗೆಲಿ. ಅದು ಸರಿನೇ. ಇವ್ರಿನ್ನೂ ಹೋಗಿಲ್ವಾ? ಇವರು ಬೇಕು ಅಂತಾನೆ ಬಿಟ್ಟೋಗಿರೋದು ನಮ್ಮನ್ ಸಾಯಿಸಕ್ಕೆ. ಹಾ, ಕಲೆಕ್ಟರ್ ಅಂತ ಹೇಳ್ಬಿಟ್ರೆ ಅವರೆಲ್ಲ ಹೆದರ್ಕೋಬಹುದು. ಆದ್ರೆ ಈ ತರ ತಲೆ ಕೆಟ್ಟಿರೋ ಐಡಿಯಾಗಳು ನನ್ನ ಹತ್ರ ವರ್ಕ್ ಆಗೋದಿಲ್ಲ. ಮಹಾ ಕೇಡಿಗಳು ನಾವು. ಬಂದಿರೋ ಕೆಲ್ಸನ ಮುಗಿಸ್ಕೊಂಡೇ ಹೋಗೋದ್ ನಾವು. ಸಿಸ್ಟರ್, ಅವ್ರನ್ನ ಹೊರಗಡೆ ಕಳ್ಸ ಕೇಳಿ ನಿನ್ ಗಂಡನ್ಗೆ. ಬಲಾತ್ಕಾರ ಅಂದ್ರೆ ಬಲಾತ್ಕಾರನೇ. ನಾನ್ ಹೇಳಿದ್ದನ್ನ ಕೇಳಿಲ್ಲ ಅಂದ್ರೆ ಎಲ್ರನ್ನೂ ಸಾಯಿಸಾಕ್ಬಿಡ್ತೀನಿ. ಭದ್ರ, ಜೀವ ಬೇಕು ಅಂದ್ರೆ ಓಡ್ ಹೋಗ್ಬಿಡು. ಎಲ್ರಿಗೂ ಅದೇ ಒಳ್ಳೇದು. ಹಾ, ಬೇಡ ಜಾಯ್, ಬೇಡ. ಸುಮ್ನೆ ಎದುರಿಸ್ಬೇಡ. ನನ್ನ ರೌಡಿಸಂ ಜೀವನದಲ್ಲಿ ತುಂಬಾ ಗನ್ಗಳನ್ನ ನೋಡ್ಬಿಟ್ಟಿದ್ದೀನಿ. ಬರೀ ಒಂದು ಗನ್ನ ತೋರ್ಸಿದ್ರೆ ಹೆದರ್ಕೊಳ್ಳೋರಲ್ಲ ನಾವು. ಹೆದರಿಸ್ಬೇಡಿ. ಭದ್ರ, ನಾನ್ ನಿಜವಾಗ್ಲೂ ಶೂಟ್ ಮಾಡ್ತೀನಿ. ಜೀವ ಬೇಕು ಅಂದ್ರೆ ಹೊರಟೋಗು, ಓಡ್ ಹೋಗು. ಅಯ್ಯೋ, ಎಲ್ಲಾನು ಹೊರಟೋದ್ರ. ಅಯ್ಯೋ, ಅಯ್ಯಯ್ಯೋ, ಬೇಡ ಜಾಯ್, ಬೇಡ. ನಿನ್ನೆ ಸುಮ್ನೆ ಬಿಡಲ್ಲ ಕಣ, ನೋಡ್ಕೊಳ್ತೀನಿ. ತೆಗಿಯೋ ಗಾಡಿ. ಗನ್ನಿಗೆಲ್ಲ ಹೆದರ್ಕೊಳ್ಳಲ್ಲ ನಾನು. ಭದ್ರ ಹತ್ರ ಆಟ ಆಡಕ್ ಬಂದ್ರೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಈಗ ನಿನ್ ನಾಲ್ಗೆನ ನನ್ ಡಬ್ಬ ಗನ್ನ ಹೇಳು. ಬಾ. Twinkle, twinkle, little star, how I wonder what you are, up above the world so high. ನಿಮ್ಮ ಅಪ್ಪನ್ ಗ್ಯಾಂಗ್ ಎಲ್ಲ ಹೋಯ್ತು. ಸ್ಯಾಮ್, ನೀನ್ ಹೆದರ್ಬೇಡ. ಜಾಯ್, ಏನಾನಿ? ಸ್ಯಾಮ್ಯುಯಲ್ ನ ಫಾದರ್ ಬಂದಾಗ ಸ್ಯಾಮ್ಯುಯಲ್ ಕ್ರೈ ಮಾಡೋದ್ ಕೇಳಿಸ್ಬಾರ್ದು ಅಂತ
ನಾನ್ ಅವನ್ ಮೌತನ್ನ ನನ್ ಹ್ಯಾಂಡನ್ನ ಕ್ಲೋಸ್ ಮಾಡ್ದೆ ಜಾಯ್. ಥ್ಯಾಂಕ್ ಯು ಆನಿ. ನೋ ಮೆನ್ಷನ್ ಜಾಯ್. ಏನೇ ಆದ್ರೂ ನೀವಿವತ್ತು ಇಲ್ಲೇ ಮಲ್ಕೊಳ್ಳಿ, ಇದೇ ಸೇಫ್. ಇನ್ಯಾರಾದ್ರೂ ಬಂದ್ಬಿಟ್ರೆ ಊಟ ಇಲ್ಲಿಗೆ ಕಳಿಸ್ತೀನಿ. ನೋ ಪ್ರಾಬ್ಲಮ್. ಒಂದು ಗನ್ ಇದ್ದಿದ್ರೆ. ನಿಮ್ಮಪ್ಪನ್ ಕೇಳ ಗನ್ನ ಉಗಿಸ್ಕೋಬೇಡ ನನ್ನ ಹತ್ರ. ನೋಡ್ಕೊಂಡು ನಿಂತಿದ್ಯಲ್ಲ, ಹೋಗಿ ಮಾರ್ಕಕ್ಕೆ ಫೋನ್ ಮಾಡ. ಪೊಲೀಸರ ಕೈಲಿ ಏನಾದ್ರು ಮಾಡ್ಸಕ್ಕಾಗತ್ತಾ ಅಂತ ನಾನು ನೋಡ್ತೀನಿ. ಅಯ್ಯೋ ಏ ಸ್ಯಾಮ್ಯುಲ್, ನೀನಾ? ಇನ್ನೂ ಸ್ವಲ್ಪ ಹೊತ್ತಿದ್ರೆ ಶೂಟ್ ಮಾಡ್ಬಿಡ್ತಿದ್ನಲ್ಲ. ತಲೆ ಮೇಲೆ ಬಟ್ಟೆ ಹಾಕೊಂಡು ಕೈಯಲ್ಲಿ ಬೈಬಲ್ ಇಟ್ಕೊಂಡು ಏನ್ ಇಷ್ಟೊತ್ತಲ್ಲಿ? ನಡೆಯೋದಕ್ಕೆ ಅಲ್ಲ, ಸ್ವಲ್ಪ ಗಾಳಿ ತಗೊಳಕ್ ಬಂದಿದ್ದೆ ಅಣ್ಣ. ನಡೆಯೋಕ್ಕೂ ಗಾಳಿ ತಗೊಳಕ್ಕೂ ಒಳ್ಳೆ ಜಾಗ ಅದು ಈ ಟೈಮಲ್ಲಿ. ನಾನ್ ಅನ್ಕೊಂಡಂಗಲ್ಲ, ನೀವು ದೆವ್ವಗಿವ್ವ ತಿರ್ಗಾಡೋ ಟೈಮ್ ಇದು. ಆಗಲ್ಲ, ಏನೂ ಇಲ್ಲ, ಬಾ. ಇದು ನನ್ ಬೈಬಲ್ ಅಲ್ವಾ? ಏನ್ ಸ್ಯಾಮ್ಯುಲ್ ನೀನು, ನಿನಗೆಷ್ಟು ಬೈಬಲ್ ಬೇಕೋ ನಾನು ಕೊಡಿಸ್ತಿದ್ದೆ. ಮಧ್ಯರಾತ್ರಿಯಲ್ಲಿ ಬಂದು ಬೈಬಲ್ ಕದೀತೀಯ? ಶೂಟ್ ಮಾಡ್ಬಿಡ್ತೀನಿ ನೋಡು. ಹಾ ಬಾಬಾ, ಒಳ್ಳೆ ರಸಗುಲ್ಲ ತರ ಇರೋ ಹುಡುಗಿನ ತೆಂಗಿನಕಾಯಿ ರೂಮಲ್ಲಿ ಬಿಟ್ಟು ಬೇರೆಯವ್ರಿಗೆ ಹೆದರ್ಸಕ್ ಬಂದಿದ್ದಾನೆ ಇಷ್ಟೊತ್ತಲ್ಲಿ. ಏನೋ ನಡೆಯುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಕಾಯ್ತಾ ಇದ್ದೆ ವೆರಂಡದಲ್ಲಿ ಕೂತ್ಕೊಂಡು. ಆದ್ರೆ ಈ ತರ ಅನ್ಕೊಂಡಿರ್ಲಿಲ್ಲ. ಸರಿ, ನೀನೀಗ ಹೋಗಿ ಮಲ್ಕೋ. ಮತ್ತೊಂದ್ಸಲ ಗುಡ್ ನೈಟ್. ಜೋಯಣ್ಣ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಮದುವೆ ಎಲ್ಲ ಬೇಗ ಮುಗಿಸೋಣ, ನೀನ್ ಹೆದರ್ಬೇಡ. ಅದಲ್ಲ ಜೋಯಣ್ಣ. ಮತ್ತೆ ನನಗೆ ನಮ್ಮ ಅಪ್ಪ ನೋಡ್ಬೇಕು ಅನಿಸ್ತಿದೆ ಜೋಯಣ್ಣ. ಮೆಲ್ಲಗೆ ಹೇಳು, ನ್ಯಾನ್ಸಿ ಮಕ್ಕಳಲ್ಲಿ ಎದ್ಬಿಡ್ತಾರೆ. ಈಗ ಅಳೋದನ್ ಬಿಟ್ಟು ಮೊದಲು ಎದ್ದೇಳು. ಇಷ್ಟಪಟ್ಟಿರೋ ಹುಡುಗಿ ಜೊತೆ ಓಡ್ ಬಂದು ಇಲ್ಲಿ ಬಿಟ್ಟು ಈಗ ಅಪ್ಪ ಬೇಕಾ? ನೀನ್ ಮದ್ವೆ ಆದ್ಮೇಲೆ ಅಪ್ಪನ್ ನೋಡಕ್ಕಾಗೋದು. ನನ್ಗೇನು ಅರ್ಥ ಆಗ್ತಿಲ್ವಲ್ಲ, ನಿನ್ಗೇನಾಯ್ತೋ? ಮೊದ್ಲು ನೀನು ಎದ್ದೇಳು ಮೇಲೆ. ಜೋಯಣ್ಣ, ಎದ್ದೇಳು ಮೇಲೆ. ಎಷ್ಟು ಸಲ ಹೇಳೋ ನಿನ್ಗೆ? ಈಗ ಗೊತ್ತಾಗ್ತಿದೆ ನಿನ್ನ ಆಟಗಳೆಲ್ಲ. ನಿನ್ನ ಅಪ್ಪನ ಹತ್ರ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿದ್ಯಲ್ಲ ನೀನು. ಹತ್ತೋ ಮೇಲೆ, ಹತ್ತು, ಹೋಗೋ, ಹತ್ತು. ನಾನಿವತ್ತು ಇಲ್ಲೇ ಇರ್ತೀನಿ, ಇಲ್ಲೇ ಮಲಗ್ತೀನಿ. ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ. Where were you, Samuel? ನಾನು ಬೈಬಲ್. ಇನ್ನಿದಿಲ್ಲಿರೋದು ಬೇಡ, ಮತ್ತೆ ಹಿಡಿದ್ರು ಇಳಿತಾನೆ. ಅವಳಿಗೂ ಅನ್ಸ್ಬೋದಲ್ಲ. Poor baby, you're so sad. ನಿನ್ ಫಾದರ್ ಬಂದ್ ಹೋದ್ಮೇಲೆ ನೀನ್ ತುಂಬಾ ಡಿಸ್ಟರ್ಬ್ಡ್ ಆಗಿದ್ಯಾ. ಬಿ ಹ್ಯಾಪಿ ಮ್ಯಾನ್, ಹ್ಯಾಪಿ ಅಂಡ್ ಸ್ಟ್ರಾಂಗ್. ಇದೆಲ್ಲ ಇಲ್ದೆ ಹೋದ್ರೆ ಲೈಫ್ ಹೇಗ್ ಚೆನ್ನಾಗಿರುತ್ತೆ? ಆನಂದ, ಸಂತೋಷ. ಲೆಟ್ಸ್ ಸೆಲೆಬ್ರೇಟ್ ಲೈಫ್. ಡ್ಯಾನ್ಸ್, ಮ್ಯೂಸಿಕ್ ಅಂಡ್ ಫ್ರೀಡಮ್, ದ ವೆರಿ ಬೇಸ್ ಆಫ್ ಲೈಫ್. ಇದೇ ಆನಿ ಸ್ಪೆಷಾಲಿಟಿ. ಗಿವ್. ಪ್ಲೀಸ್ ಸಾಮ್ಯೋ, ಪ್ಲೀಸ್. ನನ್ನ ಪ್ರಿಯೆ, ನೋಡೋದಕ್ಕೆ ನೀನು ತುಂಬಾ ಸುಂದರ, ಅತಿಯಾದ ಸುಂದರಿ. ನಿನ್ನ ನೋಡ್ಬೇಕಾದ್ರೆ ನಿನ್ನ ಕಣ್ಣುಗಳು ಪಾರಿವಾಳ ತರನೇ ಇದೆ. ನಿನ್ನ ಕೂದಲು ನೋಡೋದಕ್ಕೆ ದೂರದ ಪರ್ವತದಲ್ಲಿ ಕಾಣುವಂತಹ ನವಿಲಿನ ಹಾಗೆ ಇದೆ. ನಿನ್ನ ತುಟಿಗಳು ಕೆಂಪು ದಾಳಿಂಬೆಯ ಹಾಗಿದೆ. ನಿನ್ನ ಕೆನ್ನೆಗಳು ನೋಡಲು ಮೃದುವಾಗಿ ಮೆತ್ತಗೆ ಮಾವಿನ ಹಣ್ಣಿನ ಹಾಗೇ ಇದೆ. ನನ್ನ ಪ್ರಿಯತಮೆ, ನೀನು ನೋಡುವುದಕ್ಕೆ ಬಲು ಸುಂದರ. ನಿನ್ನಲ್ಲಿ ಕಳಂಕವೇ ಇಲ್ಲ. ನನ್ನ ಸಂಗಡ ಲೆಬನೋನಿನಿಂದ ಬಾ ಪತ್ನಿಯೇ.